guys, welcome back to our YouTube channel. ನಾನೊಬ್ಬಳೇ ಇದ್ದೇನೆ ವ್ಲಾಗಲ್ಲಿ, ಯಾಕಂದರೆ ಪ್ರಾಪ್ತಿ ಅತ್ತೆ ಮನೆಗೆ ಬರಲಿಲ್ಲ ಗೈಸ್. ಈಗ ನನ್ನ ಅತ್ತಿಗೆ ಮೋಮೋಸ್ ಮಾಡ್ತಾ ಇದ್ದಾಳೆ, ಅದರ ರೆಸಿಪಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ ಗೈಸ್. ನೀವು ಕೂಡ ಟ್ರೈ ಮಾಡಿ ಮನೆಯಲ್ಲಿ ಮೋಮೋಸ್. ಅವಳು ತುಂಬ ಚೆಂದ ಮೋಮೋಸ್ ಮಾಡ್ತಾಳೆ, ಆಮೇಲೆ ನಿಮಗೆ ಟೇಸ್ಟ್ ಸಹ ಹೇಳ್ತೇನೆ ಆಯಿತಾ ಗೈಸ್. ಈ ಹುಡುಗಿ ಬೆವರು ಸುರಿಸಿಕೊಂಡು ಕ್ಯಾಬೇಜ್ ಕಟ್ ಮಾಡ್ತಿದ್ದಾಳೆ ಫ್ರೆಂಡ್ಸ್. ಸೊ ಮೋಮೋಸ್ ಮಾಡಲಿಕ್ಕೆ ಫಸ್ಟಿಗೆ ನಾವು ಗೋಧಿ ಹಿಟ್ಟಿಗೆ ಸ್ವಲ್ಪ ಮಿಲ್ಕ್ ಹಾಕಿ ಆಮೇಲೆ ಉಪ್ಪು ಹಾಕಿ ಅದನ್ನು ಚೆಂದ ಡೋ ಆಗಿ ಮಾಡಬೇಕು ಆಯಿತಾ. ನೆಕ್ಸ್ಟ್ ಫುಲ್ ಬಿಸಿ ನೀರು ಹಾಕಬೇಕು, ಬೆಚ್ಚ ನೀರು ಹಾಕಿ ಗೈಸ್. ಸ್ವಲ್ಪ ಎಣ್ಣೆ ಹಾಕಿ ಡ್ರೈ ಆಗೋದಕ್ಕೆ ಉಜ್ಜಿ ಇಡೋದು ಸೈಡಲ್ಲಿ. ಎಷ್ಟು ಗಂಟೆ ಇಡಬೇಕು? ಸೊ ಅಂದರೆ ಎಲ್ಲ ರೆಡಿ ಆಗೋದು ಒಂದು ಅರ್ಧ ಗಂಟೆ ಅಷ್ಟೇ. ಆಯ್ತು, ಇದು ಬೆಂದು ಮೋಸ್ಟ್ಲಿ ಸಾಫ್ಟ್. ಇವತ್ತು ಯಾರೋ ಕಮೆಂಟ್ ಹಾಕಿದ್ರು, ಹಿತ ಮತ್ತು ಸಾನಿಕಾ ಅಂತ ಹಾಟ್ ಹಾಕಿ. ಎಲ್ಲ ಯಾರೋ ಕಮೆಂಟ್ ಹಾಕಿದ್ರು ಮೊನ್ನೆದಕ್ಕೆ ಗಮ್ಮತ್ತಿದಕ್ಕ ಅಂತ. ನೋಡಿ ನಮ್ಮ ಸೋಯಾ ಚಂಕ್ಸ್ ಈಗ ಹೀಗಾಗಿದೆ. ಈ ಥರ ಮಾಡಿ ಇಡಿ ಸೈಡಲ್ಲಿ ಗೈಸ್. 1 ವರ್ಷ ಬಿಟ್ಟು ಹೋಮ್ ಟೂರ್ ಮಾಡುವಾಗ ಇನ್ನೂ ಸಹ ಸಾಮಾನು ಇರ್ತದಂತೆ. ಲಾಸ್ಟ್ ಇಯರ್ ಹೋಮ್ ಟೂರ್ ಮಾಡುವಾಗ ಮನೆ ಆಗಿರಲಿಲ್ಲ, ಈಗ ಮನೆ ಆಯಿತು. ನೆಕ್ಸ್ಟ್ ಟೈಮ್ ಸಾಮಾನು ಬರ್ಬೋದು, ಆರ್ಗನೈಸ್ ಆಗಿರ್ತದಾಗ. ಫಸ್ಟ್ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಆಗಲಿಕ್ಕೆ ಇಡಬೇಕು. ಟೊಮೆಟೊಸ್ ಹಾಕಬೇಕು, ದೊಡ್ಡ ಕಟ್ ಮಾಡಬೇಕು, ಚಿಕ್ಕ ಕಟ್ ಮಾಡಬೇಕು. ದೊಡ್ಡ ಕಟ್ ಮಾಡಿ ಹಾಕಿ ಫ್ರೆಂಡ್ಸ್, ದೊಡ್ಡ ಕಟ್ ಮಾಡಿ ಹಾಕಿ. ಮತ್ತು ಶುಂಠಿ ಸಹ ಹೀಗೆ ಇಡಿ. ಅದಕ್ಕೆ ಬೆಳ್ಳುಳ್ಳಿ ನಾವು ತುಂಬ ಮಾಡ್ತಿದ್ದೇವೆ, ಹಾಗೆ ಎಲ್ಲ ಸಹ ತುಂಬ ಕ್ವಾಂಟಿಟಿಯಲ್ಲೂ. ನೀವು ಸ್ವಲ್ಪ ಮಾಡ್ತಿದ್ರೆ ಸ್ವಲ್ಪ ಅಂದಾಜಲ್ಲಿ, ನನಗೆಲ್ಲ ಗೊತ್ತಿಲ್ಲ ಅಷ್ಟು. ಮತ್ತು ಮೆಣಸು, ಗರಗರ ಮೆಣಸು ಎಂತ ಗೊತ್ತಿಲ್ಲ, ಯಾವುದೋ ಅಲ್ಲಿ ಮೆಣಸಿತ್ತು ವೀಡಿಯೋದಲ್ಲಿ, ಯಾವ ಮೆಣಸು ಅಂತ ಗೊತ್ತಿಲ್ಲ. ರೆಡ್ ಕಲರ್ ಮೆಣಸು ತಂದು ಹಾಕಿದೆ, ನಾವು ಗರಗರ ಅಂತ ಹೇಳಿದ್ದಕ್ಕೆ. ಇದನ್ನು ಚಂದ ಬಾಯ್ಲ್ ಆಗಬೇಕು. ಬಾಯ್ಲ್ ಆದಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡೋದು ಅಷ್ಟೇ. ಪೇಸ್ಟ್ ಮಾಡಿ ಮತ್ತೆ ಅದು ನೆಕ್ಸ್ಟ್ ಮತ್ತೆ ಇರ್ತೇವೆ ಇಷ್ಟೇ. ಫಸ್ಟ್ ಪಾತ್ರೆ ಇಡಿ, ಎಣ್ಣೆ ಸಹ ಹಾಕ್ಬೋದು, ತುಪ್ಪ ಸಹ ಹಾಕ್ಬೋದು. ನಿಮ್ಮ ಮನೆಯಲ್ಲಿ ಇದ್ದದನ್ನು ಹಾಕಿ. ನನಗೀಗ ತುಪ್ಪ ಸಿಕ್ತಿಲ್ಲ, ಅದಕ್ಕೆ ನಾನು ಇದೇ ಹಾಕ್ತಿದ್ದೇನೆ. ಸ್ವಲ್ಪ ತುಂಬ ಸಹ ಹಾಕ್ಬೋದು, ತುಂಬ ಹಾಕಿದ್ರೆ ಚೆಂದ ಆಗ್ತದೆ, ಬಟ್ ನಾನು ಸ್ವಲ್ಪ ಹಾಕೋದು. ಮತ್ತು ಅದಕ್ಕೆ ಈರುಳ್ಳಿ ಹಾಕಬೇಕು. ಇದಕ್ಕೆ ಇದು ಹಾಕುವ. ಇದೀಗ ಗೋಲ್ಡನ್ ಬ್ರೌನ್ ಆಗಿದೆ. ನೆಕ್ಸ್ಟ್ ಈಗ ಇದಕ್ಕೆ ಕ್ಯಾಬೇಜ್ ಹಾಕಿ. ಕ್ಯಾಬೇಜ್ ತುಂಬ ಉಂಟು, ಯಾಕಂದ್ರೆ ನಾವು ತುಂಬ ಮಾಡ್ತೇವೆ. ಸ್ವಲ್ಪ ವಿನೇಗರ್ ಹಾಕುವ, 1 ಚಮಚದಷ್ಟು ವಿನೇಗರನ್ನು ಹಾಕಿ ಹಾಕುವ, ಯಾಕಂದರೆ ಸ್ವಲ್ಪ ಹುಳಿಗೆ 2 ಚಮಚ ಹಾಕುವ, ಜಾಸ್ತಿ ತೊಂದರೆ ಸಾಕು. ನೆಕ್ಸ್ಟ್ ಇದೀಗ ಬೆಂದಿತ್ತು, ಹಾಫ್ ಆಫ್ ಬೆಂದಿದಷ್ಟೇ. ಅದಕ್ಕೀಗ ಸೋಯಾಬೀನ್ ಆಗ ಮ್ಯಾಶ್ ಮಾಡಿದ್ದು ಅದನ್ನು ಹಾಕಬೇಕು. ನೆಕ್ಸ್ಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕುವ. ಪೆಪ್ಪರ್, ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರ್, ಸೋಯಾ ಸಾಸ್, ಟೊಮೆಟೊ ಸಾಸ್, ಉಪ್ಪು ಅಷ್ಟು ಬೇಕಾ? ಈ ಥರ ಆಗಬೇಕು. ಮತ್ತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡಿ ಇದನ್ನು ಹಾಗೆ ಆಫ್ ಮಾಡಿ ಇಡಬೇಕಂದ್ರೆ ಇದು ಸ್ವಲ್ಪ ಈಗ ತುಂಬ ಸ್ಟಿಕ್ಕಿ ಉಂಟಲ್ಲ, ಸೊ ಅದು ಪದರ ಆಗಬೇಕು. ಹೌದು. ಅಜ್ಜಪ್ಪ ಬಂದ ಸ್ಕೂಲಿಂದ. ಇವನ ಮುಖ ತೋರಿಸಿದೆ ವ್ಯೂಸ್ ಜಾಸ್ತಿ ಆಗ್ತದಂತೆ, ನೋಡು ಇದಕ್ಕೆ ಎಷ್ಟು ವ್ಯೂಸ್ ಆಗ್ತದೆ ಅಂತ. ಗೈಸ್, ಒಂದು ಒಳ್ಳೆ ಕೆಲಸಕ್ಕೆ 100 ಅಡೆತಡೆ ಅಂತ ಹೇಳುವಾಗೆ ನಮ್ಮ ಮೋಮೋಸ್ ರೆಸಿಪಿಗೆ 1000 ಅಡೆತಡೆ ಬರ್ತಾ ಉಂಟು. ಈಗ ಇನ್ವರ್ಟರ್ ಖಾಲಿ ಆಯಿತು. ಈಗ ಚಿಕ್ಕ ಚಪಾತಿ ಮಾಡಬೇಕು. ಸಣ್ಣ ಉಂಡೆ ತುಂಬ. ಇಲ್ಲಿ ಸ್ವಲ್ಪ ಪೌಡರ್ ಹಾಕುವ, ಇಲ್ಲದ್ರೆ ಅಂಟ್ತದೆ. ಹಾಕಿ ಒಂದು ಸೈಡಿಗೆ ನೀವು ಚಪಾತಿ ಪೌಡರ್ ಹಾಕಲೇಬೇಡಿ, ಯಾಕಂದ್ರೆ ಅದು ಅಂಟಿಸ್ಲಿಕ್ಕೆ ಉಂಟು. ಅದು ಇಲ್ಲದಿದ್ದರೆ ಚಪಾತಿ ಪೌಡರ್ ಇದ್ರೆ ಅಂಟುದಿಲ್ಲ. ಮೊನ್ನೆ ಹಾಗೆ ಆಗಿದೆ. ಹೀಗೆ ಈಗ ಒಂದು ಶೀಟಿಗೆ ತಗೊಳ್ಳಿ ಆಯಿತಾ. ಅದಕ್ಕೆ ಸ್ಟಫಿಂಗ್ ಹಾಕಿ ಎಷ್ಟು ಬೇಕಷ್ಟು. ನೆಕ್ಸ್ಟ್ ಹೀಗೆ ಮಾಡಿ, ಅದು ಶೇಪ್ ಕೊಡೋದೆಲ್ಲ ನೀವು ಸ್ವಲ್ಪ ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ, ನನಗೆ ಗೊತ್ತಿಲ್ಲ. ಹೀಗೆ ಸಮಥಿಂಗ್ ಮಾಡ್ತಾರೆ. ಅದೀಗ ನಮ್ಮದು ಇದು ಶೀಟ್ ಸರಿ ಇಲ್ಲದೆ ಸ್ವಲ್ಪ ಹೋಯ್ತು. ಉದ್ದ ಅದು ಅಗಲ ಸರಿ ಕಮ್ಮಿ ಇತ್ತು. ಹೀಗೆ ಆ್ಯಕ್ಚುಲಿ ಅದು ಫುಲ್ ಅಂಟಬೇಕು. ಹೀಗೆ ಇನ್ನೊಂದು ಈಗ ಅದಿರಲಿ, ತೊಂದರೆ ನಮ್ಮ ಮನೇಲಿ ಎಲ್ಲ ಕಡೆಯಿಂದ ಸೌಂಡ್. ಈಗ ನೋಡಿ ಪರ್ಫೆಕ್ಟ್. ಇಷ್ಟೇ ಗೈಸ್, ವೆರಿ ಸಿಂಪಲ್. ನೋಟಿಸ್ಬೇಡಿ. ಹೌದು.
ನೋಡಿ ಗೈಸ್, ಉಂಡೆ ಈಗ ನಾವು ಮೊಮೋಸನ್ನು ಬೇಲಿಕ್ಕೆ ಇಡ್ತಿದ್ದಾವೆ. ಬೇಲಿಕ್ಕೆ ಇಡುವಾಗ ಹೀಗೆ ಇಡಬೇಕು ಫಸ್ಟಿಗೆ. ಎಣ್ಣೆ ಹಾಕಬೇಕಾದ್ರೆ ಅಡಿಗೆ ಎಣ್ಣೆ ಹಾಕಿ ಇಟ್ಟಾಗಿಡಿ. ಅಂದರೆ ಮೇಲೆ ಮೇಲೆ ಇಡಬೇಡಿ, ಅದು ಅಂಟಿ ಹೋಗ್ತದೆ. ಅದಕ್ಕೆ ದೂರ ದೂರ ಇಡಬೇಕು. ಮತ್ತೆ ಮೋಮೋಸ್ ಮೇಲೆ ಸೈಡಿ ಎಣ್ಣೆ ಮೇಲೆ ಇಡ್ಲಿಕ್ಕಿಲ್ಲ. ನೆಕ್ಸ್ಟ್ ಇದರ ಮೇಲೆ ನಾವು ಎಣ್ಣೆ ಉಜ್ಜುವ, ಹೀಗೆ ಹಾಕಿ. ಇಲ್ಲದಿದ್ದರೆ ಅದು ಗಟ್ಟಿ ಗಟ್ಟಿ ಆಗ್ತದೆ. ಅಡಿಗೆ ರೂಮಿನ ಅವಸ್ಥೆ ನೋಡಿ ಅಂತೆ. ಮೋಮೋಸ್ನ ಕೆಲಸ ಆಗಲಿಲ್ಲ. ಹೌದು, ಮಧ್ಯಾಹ್ನ ಸ್ಟಾರ್ಟ್ ಮಾಡಿದ್ದೇವೆ, ಇನ್ನೂ ಸಹ ಆಗಲಿಲ್ಲ, ಗಂಟೆ ಅಷ್ಟೇ ಆಯಿತು. ನಮ್ಮ ಅತ್ತೆ ಕೂದಲಿಗೆ ಡೈ ಹಾಕೋದು ನೋಡಿ ಅಂತೆ. ಹಾಂ, ಮೆಹಂದಿ ಬ್ಲ್ಯಾಕ್ ಮೆಹಂದಿ, ಶಮ ಆಯುರ್ವೇದಿಕ್. ಇಲ್ಲೆಲ್ಲ ಎಡೆಯಲ್ಲಿ ಉಂಟಿಯಾ? ವೈಟ್ ಹ್ಯಾರ್ಸಾ? ಅದು ಗೊತ್ತೇ ಆಗೋದಿಲ್ಲ ಅಲ್ಲಿ ಎಡೆಯಲ್ಲಿ. ಎಲ್ಲರೂ ಸೇರಿಕೊಂಡು ಸೇಮೆ ದಡ್ಡಿ ಮಾಡುವಾಗ ನಾನೊಬ್ಬ ಬಡವ ಪುಂಡಿ ಮಾಡಿದೆ. ಹೇಗಿತ್ತು ಎಕ್ಸಾಮು? ಫೇಲಾ? 52 ಮೋಮೋಸ್ ಮಾಡಿದ್ದಾವೆ. 53 ಮಾಡಿದ್ವಿ, ಒಂದು ತಿಂದಾಯಿತು. ಸ್ವಲ್ಪ ಎಣ್ಣೆ ಹಾಕಿ ಕಡಾಯಿಗೆ. ನೆಕ್ಸ್ಟ್ ಇದಕ್ಕಾಗ ರುಬ್ಬಿಟ್ಟುಕೊಂಡಂತಹ ಸಾಸ್ ಮಿಕ್ಸ್ 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 ಚಂದ ಕುದಿಸಿ. ಸೊ ಲಿಟಲ್ ಬಿಟ್ ಆಫ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿ, ಅದರ ಕೆಂಪಾಗ್ತದೆ. ಸ್ವಲ್ಪ ಸೋಯಾ ಸಾಸ್ ಆಯಿತು. ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಮತ್ತೆ ಒಂದು ಸ್ವಲ್ಪ ಹೊತ್ತಾದಮೇಲೆ ಅಷ್ಟೇ. ಇದೀಗ ಕುದೀಲಿ ಚಂದ. ಮೋಮೋಸ್ ಆದಮೇಲೆ ಎಲ್ಲ ತೆಗೆದು ವಾಪಸ್ ಲಾಸ್ಟ್ ಒಂದು 15 ಮಿನಿಟ್ಸ್ ಸ್ಟೀಮ್ ಮಾಡಬೇಕು. ಆಗ ತುಂಬ ಸಾಫ್ಟ್ ಆಗ್ತದೆ. ಇನ್ನು ಪುಂಡಿ ಬೇಯಿಸಿದಾಗೆ ಬೇಯಿಸೋದು ಅಷ್ಟೇ. 15 ಮಿನಿಟ್ಸ್ ಬೇಯಿಸೋದು, ಮತ್ತೆ ಸಿಕ್ಕುವ. ಇದು ನೋಡಿ, ಇದು ಸಾಸ್ ತಿಕ್ಕಾಗಿ ಎಲ್ಲ ಸರಿ ರೆಡಿಯಾಗಿದೆ. ಈಗ ಇದು ನೋಡಿ, ಇಷ್ಟ ಆಯಿತಾ? ಅದರ ಮೇಲೆ ಲಾಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದ ಪರಿಮಳ ಬರ್ತದೆ. ಇದು ಇಂಪಾರ್ಟೆಂಟ್ ಸ್ಟೆಪ್, ಚಂದ ಪರಿಮಳ ಬರಲಿಕ್ಕೆ. ಇದನ್ನು ಹಾಕಿ ಮುಚ್ಚಿ 15 ಮಿನಿಟ್ಸ್ ಸ್ಟೀಮ್. ಸಾಸ್ ಈ ಕನ್ಸಿಸ್ಟೆನ್ಸಿ ಬರೋ ತನಕ ಫ್ರೈ ಮಾಡಿದರೆ ಆಯ್ತು. ಗೈಸ್, ನಮ್ಮ ಪರಿಮಳ ಮೋಮೋಸ್ ರೆಡಿಯಾಗಿದೆ. ಈಗ ತಿಂದು ನೋಡುವ. ಹೌದು, ಗಮ್ ಅಂತ ಬರ್ತಾ ಉಂಟು. ಲೆಟ್ಸ್ ಈಟ್ ಫ್ರೆಂಡ್ಸ್. ನಾವೀಗ ಇದರಲ್ಲಿ ಟೋಟಲ್ 53 ಅಲ್ಲ, 53 ಮೋಮೋಸ್ ಮಾಡಿದ್ದಾವೆ. ಹಾಗಿದ್ರೆ ಒಬ್ರೊಬ್ರಿಗೆ 6 ಪೀಸ್ ಬಂದರೂ ಕೂಡ 8 ಪ್ಲೇಟ್. 8 ಪ್ಲೇಟ್ ಮೋಮೋಸ್ ಮಾಡಿದ್ದಾವೆ ಗೈಸ್. ನೋಡಿ, ಚೆಂದಾಗಿದೆ, ಸತ್ಯ ಚೆಂದ. ಇದರಲ್ಲಿ ಸ್ವಲ್ಪ ಖಾರ ಆಗಿದೆ ಚಟ್ನಿ. ಹೌದಾ? ನನಗೆ ಖಾರವೇ ಆಗಲಿಲ್ಲ. ನನಗೆ ಇದು ಗಂಟಲಿಗೆ ಹೋಯ್ತು. ಗೈಸ್, ಟೇಸ್ಟ್ ಮಾಡುವ. ಪ್ಲೇಟ್ ಆಯ್ತಾ? ಮನನ ಕರೆಕ್ಟ್ ಉಂಟು. 3 ಇತ್ತು. ಚೆಂದಾಗಿದೆ. ಅದೇ ಖಾರ ಉಂಟು ಅಲ್ಲ? ಖಾರ ಖಾರ ಇಲ್ಲ, ಮೇ ಬಿ ಚೆನ್ನಾಗುಂಟು, ತುಂಬ ಚೆಂದ ಉಂಟು. ನೀವು ಕೂಡ ಟ್ರೈ ಮಾಡಿ ಮತ್ತು ತಿನ್ನಿ. ತುಂಬ ಜನ ಇದ್ದರೆ ಮಾತ್ರ ಮಾಡಿ, ಒಬ್ಬೊಬ್ಬರು ಮಾಡ್ಲಿಕ್ಕೆ ಹೋಗ್ಬೋದು, ಸೊಂಟ ಸೋಬನೆ ಆಗ್ತದೆ. ಅಷ್ಟು ಗೊತ್ತಾಗುದಿಲ್ಲ. ವೀಟಿದೊಂದು ಗೊತ್ತಾಗುದಿಲ್ಲಲ್ಲ. ಸಾಸಿಗೆ ಸ್ವಲ್ಪ ಲೆಮನ್ ಹಾಕಿ. ಲೆಮನ್ ನನಗೆ ಹಾಕಿ ಹೇಳಲಿಕ್ಕೆ ಮಾಡ್ತೈತೆ, ಆಗ ಹುಳಿ ಆಗ್ತದೆ ಚಂದ. ನನ್ನ ಅಮ್ಮನ ಗೊತ್ತಿದ್ದೆ ಡೈ ಹಾಕುದನ್ನೇ ತೋರಿಸಿದ್ದಾನೆ ಅಂತೆ ಆಗ.